ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನುಡಿ 4 ತಂತ್ರಾಂಶವನ್ನು ಉಪಯೋಗಿಸಿಕೊಂಡು ಕನ್ನಡವನ್ನು ಹೇಗೆ ಟೈಪ್ ಮಾಡೋದು ಅಂತ ತಿಳಿದುಕೊಳ್ಳೋಣ. ಈ ಹಿಂದಿನ ವಿಡಿಯೋದಲ್ಲಿ ನಾವು ನುಡಿ ತಂತ್ರಾಂಶವನ್ನು ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಳ್ಳುವುದು, ಅದೇ ರೀತಿ ನುಡಿ ಫಾಂಟ್ಸನ್ನು ಯಾವ ರೀತಿ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳೋದು ಎಂಬುದನ್ನು ತಿಳಿದುಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ನುಡಿ 4 ತಂತ್ರಾಂಶವನ್ನು ಬಳಸಿ ಕನ್ನಡವನ್ನು ಟೈಪ್ ಮಾಡೋದನ್ನು ತಿಳಿದುಕೊಳ್ಳೋಣ. ನಮಗೆಲ್ಲರೂ ಗೊತ್ತಿರೋ ಹಾಗೆ ನುಡಿ ತಂತ್ರಾಂಶ ಅನ್ನೋದು ಕನ್ನಡ ಗಣಕ ಪರಿಷತ್ ಅಂದರೆ ಕಗಪ ಅವರು ಡೆವಲಪ್ ಮಾಡಿರುವಂಥ ಕನ್ನಡವನ್ನು ಟೈಪ್ ಮಾಡಲು ಬಳಸುವಂಥ ಒಂದು ತಂತ್ರಾಂಶವಾಗಿದೆ. ನುಡಿ 4 ಮತ್ತು ನುಡಿ 5 ಆಲ್ಮೋಸ್ಟ್ ಸಿಮಿಲರ್ ಇದೆ. ನುಡಿ 6 ಸ್ವಲ್ಪ ವಿಭಿನ್ನವಾಗಿದೆ. ಇವುಗಳ ನಡುವಿನ ವ್ಯತ್ಯಾಸವನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ನಾವು ನುಡಿ 4ಅನ್ನು ಬಳಸಿಕೊಂಡು ಕನ್ನಡವನ್ನು ಟೈಪ್ ಮಾಡೋದನ್ನು ತಿಳಿದುಕೊಳ್ಳೋಣ. ಸೊ ಮೊದಲನೇದಾಗಿ ನಾವು ನುಡಿ 4 ತಂತ್ರಾಂಶವನ್ನು ಓಪನ್ ಮಾಡಬೇಕಾಗುತ್ತೆ. ಅದಕ್ಕಾಗಿ ನಾನು ಸ್ಟಾರ್ಟ್ ಪೇಜಿಗೆ ಹೋಗಿ ನುಡಿ ಅಂತ ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು, ನಾನು ನುಡಿ 4 ಅನ್ನೋ ತಂತ್ರಾಂಶವನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ನುಡಿ ಈ ತಂತ್ರಾಂಶ ಈ ರೀತಿಯಾಗಿ ತೆರೆದುಕೊಳ್ಳುತ್ತೆ. ಸೊ ಅದೇ ರೀತಿ ನಾನು ಆಫೀಸ್ ವರ್ಡನ್ನು ಅಪ್ಲಿಕೇಶನನ್ನು ತೆರೆದುಕೊಂಡಿದ್ದೀನಿ. ಸೊ ಈ ರೀತಿ ನುಡಿ 4 ತಂತ್ರಾಂಶ ಓಪನ್ ಆದ ನಂತರ ನೀವು ನೋಡ್ಬೋದು. ಸೊ ಇಲ್ಲಿ ನಾವು ಇದಕ್ಕೆ ನಾವು ನುಡಿ ಸಂಪಾದಕ ಅಂತ ಕರಿತೀವಿ. ಹಾಗೆ ಇನ್ನೊಂದು ನುಡಿ ಡೈರೆಕ್ಟ್ ಅಂತ ಕರಿತೀವಿ. ಸೊ ಸಂಪಾದಕವನ್ನು ಉಪಯೋಗಿಸಿಕೊಂಡು ನಾವು ಕೂಡ ಕನ್ನಡವನ್ನು ಟೈಪ್ ಮಾಡ್ಬೋದು. ಉದಾಹರಣೆಗೆ ನಾವಿಲ್ಲಿ ಆನ್ ಸ್ಕ್ರೀನ್ ಕೀಬೋರ್ಡನ್ನು ಯೂಸ್ ಮಾಡ್ಕೋತೀನಿ. ಕನ್ನಡ. ಸೊ ಈ ರೀತಿಯಾಗಿ ನಾವು ಕನ್ನಡವನ್ನು ಟೈಪ್ ಮಾಡ್ಬೋದು ನುಡಿ ಸಂಪಾದಕವನ್ನು ಯೂಸ್ ಮಾಡಿಕೊಂಡು. ಬಟ್ ಈ ಥರ ವರ್ಡ್ ಪ್ಯಾಡಲ್ಲಿ ನಾವು ಕನ್ನಡವನ್ನು ಟೈಪ್ ಮಾಡಬೇಕಂತಂದ್ರೆ ನಾವು ನುಡಿ ಡೈರೆಕ್ಟನ್ನು ಯೂಸ್ ಮಾಡ್ಕೋಬೇಕಾಗತ್ತೆ. ಸೊ ಆ ನುಡಿ ಡೈರೆಕ್ಟ್ ಎಲ್ಲಿರುತ್ತೆ ಅಂತಂದು ಹೇಳಿದ್ರೆ ಇಲ್ಲಿ ನೋಡ್ಬೋದು. ಇದು ಈ ತಂತ್ರಾಂಶ ಈ ಕಿಟಕಿ ವಿಂಡೋ ಓಪನ್ ಆಗಿದೆಯಲ್ವ. ಸೊ ಈ ವಿಂಡೋದಲ್ಲಿ ಕಿಟಕಿಯಲ್ಲಿ ಹೋಗಿ ನೇರ ನುಡಿ ಅಂತ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಹೀಗೆ ಕ್ಲಿಕ್ ಮಾಡಿದ ನಂತರ ಈ ವಿಂಡೋ ಕ್ಲೋಸ್ ಆಗುತ್ತೆ ಸೊ ಆಟೋಮೆಟಿಕ್ಕಾಗಿ. ಸೊ ಆ ಐಕಾನ್ ಎಲ್ಲಿ ಹೋಗಿರ್ತಂದ್ರೆ ಇಲ್ಲಿ ನೋಡ್ಬೋದು, ಟಾಸ್ಕ್ ಬಾರಲ್ಲಿ ಶಿಫ್ಟ್ ಆಗಿದೆ. ಸೊ ಇಲ್ಲಿ ನಾವು ಈ ಐಕಾನ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನೋಡಿ ಈ ಥರ ಆಪ್ಷನ್ಸ್ಗಳು ಕಾಣುತ್ತೆ. ಸೊ ಒಂದು ನುಡಿಯ ಬಗ್ಗೆ, ಸಹಾಯ, ಕೀಲಿಮಣೆ ವಿನ್ಯಾಸ, ಏಕಭಾಷೆ, ದ್ವಿಭಾಷೆ, ಯೂನಿಕೋಡ್, ಇಂಜಿನ್ ಸಕ್ರಿಯ, ಸ್ಕಾಲಾಗ್ ಈ ಬಗ್ಗೆ ನಿಮಗೆ ಹೇಳ್ತೀನಿ. ನುಡಿಯ ಬಗ್ಗೆ ಅಂತ ಹೇಳಿದ್ರೆ ಇದನ್ನು ಆಪ್ಷನ್ ಕ್ಲಿಕ್ ಮಾಡಿದ್ರೆ ನುಡಿ ಅಂದರೆ ಏನು ಈ ರೀತಿ ಆಪ್ಷನ್ಗಳು ಕಾಣುತ್ತೆ. ಸೊ ಸಹಾಯದ ಬಗ್ಗೆ ನಿಮಗೆ ಏನಾದರೂ ಹೆಲ್ಪ್ ಬೇಕಾಯ್ತು ಅಂತ ಹೇಳಿದ್ರೆ ಸಹಾಯ. ಇನ್ನೊಂದು ಕೀಲಿಮಣೆ ವಿನ್ಯಾಸ, ಈ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನೋಡ್ಬೋದು. ಸೊ ಯಾವ್ಯಾವ ಕೀಯನ್ನು ಟೈಪ್ ಮಾಡಿದ್ರೆ ಯಾವ್ಯಾವ ಕನ್ನಡ ಅಕ್ಷರಗಳು ಟೈಪ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಕಾಣ್ಬೋದು. ಉದಾಹರಣೆಗೆ ಎಯನ್ನು ಟೈಪ್ ಮಾಡಿದ್ರೆ ಅಂತ ಇದಾಗುತ್ತೆ. ಅದೇ ರೀತಿ ಎಸ್ ಅಂತ ಟೈಪ್ ಮಾಡಿದ್ರೆ ಸ, ಡಿ ಅಂತ ಟೈಪ್ ಮಾಡಿದ್ರೆ ದ, ಅದೇ ಶಿಫ್ಟ್ ಡಿ ಅಂತ ಟೈಪ್ ಮಾಡಿದ್ರೆ ಧ, ಅದೇ ರೀತಿ ಕ್ಯೂ ಅಂತ ಟೈಪ್ ಮಾಡಿದ್ರೆ ಠ. ಸೊ ಈ ರೀತಿಯಾಗಿ ನಾವು ಕೀಲಿಮಣೆ ವಿನ್ಯಾಸವನ್ನು ನೋಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ಅಂದರೆ ನುಡಿಯನ್ನು ಸಕ್ರಿಯ ಮತ್ತು ನಿಷ್ಕ್ರಿಯ ಮಾಡೋದು ಹೇಗೆ ಅಂತ ಇಲ್ಲಿ ನೋಡ್ಬೋದು. ಈಗ ಅಕಸ್ಮಾತ್ ಈಗ ನುಡಿ ರನ್ ಆಗ್ತಾ ಇದೆ. ಸೊ ಅದರಿಂದ ಇದನ್ನು ನಿಷ್ಕ್ರಿಯ ಮಾಡಬೇಕಂದ್ರೆ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಇನ್ನೊಂದು ಆಪ್ಷನ್ಸ್ ಅಂದರೆ ನುಡಿಯನ್ನು ಸಕ್ರಿಯ ಮತ್ತು ನಿಷ್ಕ್ರಿಯ ಮಾಡುವ ಒಂದು ಶಾರ್ಟ್ಕಟ್ ಕೀಯನ್ನು ನಾವು ಯಾವ ರೀತಿಯಾಗಿ ಮಾಡ್ಬೋದು ಅಂತ ಇಲ್ಲಿ 2 ಆಪ್ಷನ್ಸ್ ಇದೆ ನೋಡಿ. ಒಂದು ಸ್ಕ್ರಾಲ್ ಲಾಕನ್ನು ಕೀ ಬಳಸಿ ನಾವು ನುಡಿಯನ್ನು ಸಕ್ರಿಯ ಮತ್ತು ನಿಷ್ಕ್ರಿಯನ ಮಾಡ್ಬೋದು. ಅದೇ ರೀತಿ ಒಂದು ವೇಳೆ ನಿಮ್ಮ ಲ್ಯಾಪ್ಟಾಪಲ್ಲಿ ಸ್ಕ್ರಾಲ್ ಲಾಕ್ ಕೀ ಇಲ್ಲ ಅಂತಂದು ಹೇಳಿದ್ರೆ F12 ಕೀಯನ್ನು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿದರೆ ನೋಡ್ಬೋದು. ಈ ಆಪ್ಷನ್ ಸೆಲೆಕ್ಟ್ ಆದ ನಂತರ F12 ಕೀಯನ್ನು ಯೂಸ್ ಮಾಡಿಕೊಂಡು ನಾವು ನುಡಿಯನ್ನು ಸಕ್ರಿಯ ಮತ್ತು ನಿಷ್ಕ್ರಿಯ ಮಾಡ್ಬೋದು. ಸದ್ಯ ನಾನು ಸ್ಕ್ರಾಲ್ ಲಾಕ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಅದೇ ರೀತಿ ನಾನು ಇವಾಗ ನೋಡ್ಬೋದು, ಇಲ್ಲಿ ರೈಟ್ ಕ್ಲಿಕ್ ಆಪ್ಷನ್ ಮಾಡಿದಾಗ ಏಕಭಾಷೆ, ದ್ವಿಭಾಷೆ ಮತ್ತು ಯೂನಿಕೋಡ್ ಅಂತ ಇದೆ. ಸೊ ಏಕಭಾಷೆ ಮತ್ತು ಯೂನಿಕೋಡ್ದು ಡಿಫ್ರೆನ್ಸ್ ಏನಂತಂದು ಹೇಳಿದ್ರೆ, ಏಕಭಾಷೆ ಅಂತ ನಾವು ನುಡಿ ಫಾಂಟ್ಸ್ಗಳು ನಾರ್ಮಲಿ ನೋಡಿರ್ಬೋದು. ಆ ಫಾಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಟೈಪ್ ಮಾಡುವಂಥ ಒಂದು ಏಕಭಾಷೆ ಆಗಿದೆ. ಅಂದರೆ ಇದು ಮೊನೋಲಿಂಗ್ವಲ್ ಎನ್ಕೋಡಿಂಗ್ ಮೆಥಡ್ ಅಂತ ಕರೀತಾರೆ. ಸೊ ಅದೇ ರೀತಿ ಯೂನಿಕೋಡ್ ಅಂದರೆ ಯೂನಿಫಾರ್ಮ್ ಕ್ಯಾರೆಕ್ಟರ್ ಎನ್ಕೋಡಿಂಗ್.
ಸೊ ಇದೆರಡು ಡಿಫ್ರೆನ್ಸ್ ನಿಮಗೆ ಈ ವ್ಯತ್ಯಾಸ ನಾನು ತೋರಿಸ್ಕೊಡ್ತೀನಿ. ಸೊ ಅದನ್ನು ಈಗ ಏಕಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ನಾನು ಆಪ್ಷನನ್ನು ಸೆಲೆಕ್ಟ್ ಮಾಡಿದರೆ ಸ್ಕ್ರಾಲ್ ಆಪ್ಷನನ್ನು ಎನೇಬಲ್ ಮಾಡಿದ್ದೀನಿ. ಸೊ ಇಲ್ಲಿ ಈಗ ವರ್ಡ್ ಪ್ಯಾಡ್ ಆಲ್ರೆಡಿ ಓಪನ್ ಆಗಿದೆ. ಸೊ ಇಲ್ಲಿ ಆಪ್ಷನ್ನ ಕ್ಲಿಕ್ ಮಾಡ್ತೀನಿ. ಹಾಗಾದರೆ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕ ಅಂತ ಸರ್ಚ್ ಮಾಡಿದ್ರೆ ಏನೇನೋ ಆಪ್ಷನ್ಸ್ ಆಗುತ್ತೆ. ಸೊ ಇದರ ಅರ್ಥ ಏನಂತ ಹೇಳಿದ್ರೆ, ಏಕಭಾಷೆಯಲ್ಲಿ ಕನ್ನಡವನ್ನು ಟೈಪ್ ಮಾಡಬೇಕಾದ್ರೆ ಮೊದಲು ನಾವು ನುಡಿ ಫಾಂಟ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅಂದರೆ ಫಾಂಟ್ಸನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡ್ಬೋದು, ಇದು ಕ್ಯಾಲಿಬ್ರಿ ಅನ್ನೋದು ಇಂಗ್ಲೀಷನ್ನು ಟೈಪ್ ಮಾಡಲು ಉಪಯೋಗಿಸುವಂಥ ಒಂದು ಫಾಂಟ್ ಶೈಲಿ. ಸೊ ಅದನ್ನು ನಾವು ಕನ್ನಡವನ್ನು ಟೈಪ್ ಮಾಡಬೇಕಾದ್ರೆ ನೋಡ್ಬೋದು, ಇಲ್ಲಿ ಒಣಜು ಅಂತ ಇಷ್ಟೆಲ್ಲ ಫಾಂಟ್ಸ್ಗಳಿದೆ. ಸೊ ಇದರಲ್ಲಿ ಯಾವುದಾದ್ರೂ ಒಂದನ್ನು ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಅದೇ ರೀತಿ ಫಾಂಟ್ಸನ್ನು ಜಾಸ್ತಿ ಮಾಡ್ಕೋತೀನಿ. ಸೊ ಇವಾಗ ನೋಡಿ, ನೀವು ನೋಡ್ದಂಗೆ ಏಕಭಾಷೆ ಸೆಲೆಕ್ಟ್ ಆಗಿದೆ. ಅದೇ ರೀತಿ ಸ್ಕ್ರಾಲ್ ಸೆಲೆಕ್ಟ್ ಆಗಿದೆ, ಫಾಂಟ್ ಸೆಲೆಕ್ಟ್ ಆಗಿದೆ. ಸೊ ಇವಾಗ ನಾನು ಕ ಅಂತ, ಅಂದರೆ ನೀವು ನೋಡ್ಬೋದು, ಕ ಅಂತ ಟೈಪ್ ಮಾಡಬೇಕಂದ್ರೆ ಏನು ಮಾಡಬೇಕಾಗುತ್ತೆ, ಇಲ್ಲಿ ನೋಡ್ಬೋದು ಕೆ ಅಂತ ಟೈಪ್ ಮಾಡಿದ್ರೆ ಕ ಅಂತ ಟೈಪ್ ಮಾಡ್ಬೋದು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡಿ ಕೆ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಸೊ ಫಾಂಟ್ ಸ್ವಲ್ಪ ದೊಡ್ಡ ಮಾಡ್ಕೊಳ್ಳೋಣ. ಸೊ ಇನ್ನೊಂದು ಕನ್ನಡ ಆಗಬೇಕು. ಸೊ ಅದಕ್ಕೆ ನ ಎಲ್ಲಿದೆ ನೋಡ್ಬೋದು, ಇಲ್ಲಿ ಎನ್ನನ್ನು ಕ್ಲಿಕ್ ಮಾಡಿದ್ರೆ ನ ಆಗುತ್ತೆ. ಸೊ ಅದಕ್ಕಾಗಿ ಇಲ್ಲಿ ಇದು ಮಾಡಿ ಎನ್ ಅಂತ ಮಾಡ್ತೀನಿ. ಸೊ ಕನ್ನಡ ಒತ್ತಾಕ್ಷರ ಆಗಬೇಕಲ್ವ. ಸೊ ಅದಕ್ಕೆ ಇಲ್ಲಿ ನೋಡಿ ಎಫ್ ಅನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅದಕ್ಕಾಗಿ ನಾನು ಎಫ್ ಅಂತ ಮಾಡ್ತೀನಿ. ಅದೇ ರೀತಿ ಇನ್ನೊಮ್ಮೆ ಕನ್ನ, ಇನ್ನು ಡ ಆಗಬೇಕು. ಡ ಆಗಿ ಇಲ್ಲಿ ನೋಡ್ಬೋದು, ಡಬ್ಲ್ಯೂ ಅನ್ನು ಸೆಲೆಕ್ಟ್ ಮಾಡಿದ್ರೆ ಕ್ಲಿಕ್ ಮಾಡಿದ್ರೆ ಕನ್ನಡ ಆಗುತ್ತೆ. ಸೊ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ಇದನ್ನು ಈಗ ಏಕಭಾಷೆಯನ್ನು ಯೂಸ್ ಮಾಡಿಕೊಂಡು ನಾವು ಇವಾಗ ಕನ್ನಡವನ್ನು ಟೈಪ್ ಮಾಡಿದ್ದೀವಿ. ಅದೇ ರೀತಿ ನಾವು ಇವಾಗ ಯುನಿಕೋಡನ್ನು ಉಪಯೋಗಿಸ್ಕೊಂಡು ಕನ್ನಡವನ್ನು ಟೈಪ್ ಮಾಡೋದು ಹೇಗೆ ಅಂತ ತಿಳಿದುಕೊಳ್ಳೋಣ. ಅದಕ್ಕಾಗಿ ನಾವೇನು ಮಾಡಬೇಕಾಗತ್ತೆ ಅಂದರೆ, ವಾಪಸ್ ಇಲ್ಲಿ ಹೋಗಿ ರೈಟ್ ಕ್ಲಿಕ್ ಮಾಡಿ ಯುನಿಕೋಡ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಇಲ್ಲಿ ಸೆಲೆಕ್ಟ್ ಮಾಡಿದ ನಂತರ ನೋಡಿ ಕ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನೋಡಿ ಫಾಂಟ್ ಚೇಂಜ್ ಆಗುತ್ತೆ. ಸೊ ಕನ್ನಡ ನುಡಿ ಫಾಂಟ್ಸು ಮತ್ತು ಯುನಿಕೋಡ್ ಫಾಂಟ್ಸ್ಗಳು ಡಿಫ್ರೆನ್ಸ್ ಇದೆ. ಇದರಲ್ಲಿ ತುಂಗ ಆಗಲಿ, ನಿರ್ಮಲ ಆಗಲಿ, ಸೊ ಇದೆಲ್ಲ ಫಾಂಟ್ಸ್ಗಳು ಯುನಿಕೋಡ್ ಫಾಂಟ್ಸ್ಗಳಾಗಿದೆ. ಸೊ ಅದೇ ರೀತಿಗೆ ಒಣಜು ಅಂತ ಕಾಣುತ್ತಲ್ಲ, ಇದೆಲ್ಲ ಬಂದು ಇಲ್ಲಿ ಒಣಜು ಅಂತ ಕಾಣ್ತಿದೆ, ಇದೆಲ್ಲ ಬಂದು ಯುನಿಕೋಡ್ ಫಾಂಟ್ಸ್, ನುಡಿ ಫಾಂಟ್ಸ್ಗಳು. ಸೊ ಇದರಲ್ಲಿ ಯುನಿಕೋಡಲ್ಲಿ ಮತ್ತು ಕನ್ನಡ ಫಾಂಟ್ಸ್ಗಳು ಸಾಕಷ್ಟು ವ್ಯತ್ಯಾಸ ಏನಿಲ್ಲ. ಸೊ ಈಗ ಕನ್ನಡ ಅಂತ ಟೈಪ್ ಮಾಡಬೇಕು, NFN ಕನ್ನಡ. ಸೊ ಈ ರೀತಿಯಾಗಿ ನಾನು ಕನ್ನಡವನ್ನು ಮಾಡ್ಬೋದು. ವಾಪಸ್ ನಾನು ಈಗ ಕನ್ನಡವನ್ನು ಟೈಪ್ ಮಾಡ್ತಾ ಇದ್ದೀನಿ. ನಾನು ಇನ್ ಬಿಟ್ವೀನ್ ನಾನು ಇಂಗ್ಲೀಷನ್ನು ಟೈಪ್ ಮಾಡಬೇಕಂದ್ರೆ ಏಕಭಾಷೆಯಲ್ಲಿ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ಏಕಭಾಷೆಯನ್ನು ಮತ್ತೆ ನಾನು ಎನೇಬಲ್ ಮಾಡ್ಬೇಕಂತ ಹೇಳಿದ್ರೆ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಏಕಭಾಷೆ ಆಪ್ಷನನ್ನು ಸೆಲೆಕ್ಟ್ ಮಾಡ್ತೀನಿ. ನೋಡ್ಬೋದು ಕನ್ನಡ ಆಯಿತು, ಸ್ಪೇಸ್ ಹೊತ್ತು ಶಿಫ್ಟ್ ಎ ಕನ್ನಡ ನಾಡು ಆಯಿತು. ಸೊ ಇನ್ ಬಿಟ್ಟು ನಾನು ಇಂಗ್ಲೀಷ್ ಟೈಪ್ ಮಾಡಬೇಕಂದ್ರೆ ಏನು ಮಾಡಬೇಕಾಗತ್ತೆ ಅಂತ ಹೇಳಿದ್ರೆ ನುಡಿಯನ್ನು ನಿಷ್ಕ್ರಿಯಗೊಳಿಸಬೇಕಾಗತ್ತೆ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಸ್ಕ್ರಾಲ್ ಬಟನನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ನುಡಿ ನಿಷ್ಕ್ರಿಯ ಆಯಿತು. ಸೊ ನಂತರ ಏನು ಮಾಡ್ತೀನಿ ಅಂದರೆ ನಾನು ಇಂಗ್ಲೀಷಲ್ಲಿ ಟೈಪ್ ಮಾಡಬೇಕಲ್ಲ. ಸೊ ಅದಕ್ಕಾಗಿ ನಾನು ಇಂಗ್ಲೀಷ್ ಫಾಂಟನ್ನು ಸೆಲೆಕ್ಟ್ ಮಾಡ್ತೀನಿ, ಕ್ಯಾಮ್ರಿ ಅಂತ. ಸೊ ಇವಾಗ ನಾನು ಕನ್ನಡ ಅಂತ ಟೈಪ್ ಆಯಿತು ಇಂಗ್ಲೀಷಲ್ಲಿ. ಸೊ ಈಗ ನಾನು ವಾಪಸ್ಸು ಕನ್ನಡವನ್ನು ಮತ್ತೆ ಟೈಪ್ ಮಾಡಬೇಕಂತಂದರೆ ಮತ್ತೇನು ಮಾಡಬೇಕಾಗತ್ತಂದರೆ ಸ್ಕ್ರಾಲ್ ಬಟನನ್ನು ಮತ್ತೆ ಕ್ಲಿಕ್ ಮಾಡಬೇಕಂತಂದರೆ ನುಡಿಯನ್ನು ಸಕ್ರಿಯಗೊಳಿಸಬೇಕಾಗತ್ತೆ.
ಇಲ್ಲಿ ನುಡಿ ಫಾಂಟ್ಸನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ. ಮತ್ತು ಸೊ ಈ ರೀತಿಯಾಗಿ ಟೈಪ್ ಮಾಡ್ಬೋದು. ವಾಪಸ್ ಮತ್ತೆ ನಾನು ಇಂಗ್ಲೀಷ್ ಮಾಡಬೇಕಾದ್ರೆ ಸ್ಕ್ರಾಲ್ ಹಾಕನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ, ಅಂದರೆ ನುಡಿಯನ್ನು ನಿಷ್ಕ್ರಿಯಗೊಳಿಸಬೇಕಾಗತ್ತೆ. ಮತ್ತು ಫಾಂಟನ್ನು ಇಂಗ್ಲೀಷ್ ಫಾಂಟನ್ನು ಸೆಲೆಕ್ಟ್ ಮಾಡಿ ಮತ್ತೆ ಇದು ಮಾಡಬೇಕಾಗತ್ತೆ. ಬಟ್ ಯುನಿಕೋಡಲ್ಲಿ ಯಾವ ರೀತಿಯಾಗಿ ಕನ್ನಡ ಮತ್ತು ಇಂಗ್ಲೀಷ್ ನಡುವೆ ಹೇಗೆ ಶಿಫ್ಟ್ ಆಗೋದಂತ ನಾನು ತೋರಿಸ್ಕೊಡ್ತೀನಿ. ಈಗ ಸದ್ಯ ಇದು ಯುನಿಕೋಡ್ ಫಾಂಟ್ಸ್ ಇದಾಗಬೇಕಂತ ಹೇಳಿದ್ರೆ ಇಲ್ಲಿ ಮತ್ತೆ ವಾಪಸ್ ಹೋಗ್ತೀನಿ, ಇಲ್ಲಿ ಸೆಲೆಕ್ಟ್ ಮಾಡಿ ಯುನಿಕೋಡ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಈಗ ನೋಡ್ಬೋದು ಕನ್ನಡ ಡು ಆಯಿತು. ಸೊ ಈಗ ಇಂಗ್ಲೀಷ್ ಟೈಪ್ ಆಗಬೇಕಂದ್ರೆ ಏನು ಮಾಡ್ಬೇಕಂದ್ರೆ ನಾನು ಜಸ್ಟ್ ಸ್ಕ್ರಾಲ್ ಹಾಕ್ಬಿಟ್ಟು ನನ್ನ ಕ್ಲಿಕ್ ಮಾಡಬೇಕು. ಅಂದರೆ ನುಡಿಯನ್ನು ಜಸ್ಟ್ ನಿಷ್ಕ್ರಿಯ ಮಾಡಿದ್ರೆ ಸಾಕು, ಫಾಂಟಿನ ನಾನು ವೇರಿಯೇಷನ್ ಮಾಡೋದು ಬೇಡ ಆಗುತ್ತೆ. ಸೊ ನನಗೆ ಸ್ಕ್ರಾಲ್ ಹಾಕನ್ನು ಕ್ಲಿಕ್ ಮಾಡ್ತೀನಿ ಅಂದರೆ ನುಡಿ ನಿಷ್ಕ್ರಿಯ ಆಯಿತು. ಸೊ ಇವಾಗ ನಾನು ಕನ್ನಡ ಅಂತ ಆಯಿತು. ಸೊ ಈಗ ಮತ್ತೆ ವಾಪಸ್ ನಾವು ಕನ್ನಡವನ್ನು ಟೈಪ್ ಮಾಡಬೇಕಂದ್ರೆ ಸ್ಕ್ರಾಲ್ ಹಾಕ್ಬಿಟ್ಟನ್ನು ಸೆಲೆಕ್ಟ್ ಮಾಡಿದ್ರೆ ನುಡಿ ಸಕ್ರಿಯ ಆಯಿತು. ಸೊ ಮತ್ತೆ ಕನ್ನಡ. ಸೊ ಇದ್ರ ನೀವು ಎರಡು ಆಪ್ಷನ್ ನೋಡ್ಬೋದು. ಯಾವುದು ಈಸಿ ಅಂತ ಹೇಳಿದ್ರೆ ನಮಗೆ ಯುನಿಕೋಡನ್ನು ಬಳಸ್ಕೊಂಡು ಟೈಪ್ ಮಾಡೋದು ಈಸಿ. ಏನಕ್ಕೆ ಅಂತಂದು ಹೇಳಿದ್ರೆ ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ನಡುವೆ ನಾವು ಈಸಿಯಾಗಿ ಶಿಫ್ಟ್ ಆಗ್ಬೋದು. ಅಂದರೆ ಬಟ್ ಇದರೆಲ್ಲ ಆಗಲ್ಲ. ಕನ್ನಡವನ್ನು ಮೊದಲು ನುಡಿಯನ್ನು ನಿಷ್ಕ್ರಿಯಗೊಳಿಸ್ಬೇಕು, ಅಂದರೆ ಫಾಂಟ್ ಸೆಲೆಕ್ಟ್ ಮಾಡಿ ಮತ್ತೆ ವಾಪಸ್ಸು ಫಾಂಟ್ ಚೇಂಜ್ ಆಯ್ತು. ಅಂದರೆ ಇದೊಂಥರ TDS ಜಾಬ್ ಆಗಿದೆ. ಸೊ ಅದರಿಂದ ಯುನಿಕೋಡನ್ನು ಬಳಸ್ಕೊಂಡು ನಾವು ಕನ್ನಡವನ್ನು ಟೈಪ್ ಮಾಡೋದು ಸೊ ಈಸಿ ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಮತ್ತೊಮ್ಮೆ ತೋರಿಸ್ಕೊಡ್ತೀನಿ. ಈಗ ಏಕಭಾಷೆಯನ್ನು ಸೆಲೆಕ್ಟ್ ಮಾಡ್ತೀನಿ. ಸೊ ಈ ಹಿಂದೆ ಏಕಭಾಷೆಯನ್ನು ಸೆಲೆಕ್ಟ್ ಮಾಡ್ಕೋತೀನಿ, ಸೆಲೆಕ್ಟ್ ಆಗಿದೆ. ಸೊ ಈಗ ಸ್ಕ್ರಾಲ್ ಹಾಕೋ ಬದಲು ನಾನು F12 ಕೀಯನ್ನು ಬಳಸ್ಕೊಂಡು ನುಡಿಯನ್ನು ಸಕ್ರಿಯ ಮತ್ತು ನಿಷ್ಕ್ರಿಯ ಮಾಡೋದು ನೋಡ್ಕೋತೀನಿ. ಸೊ ಈಗ ಸದ್ಯ F12 ಇದೆ. ಕನ್ನಡ ಡಿಸೇಬಲ್ ಆಗಿದೆ. ಸೊ ಈಗ ಕನ್ನಡ ಸಕ್ರಿಯವಾಗಿದೆ ನಿಷ್ಕ್ರಿಯ ಆಗಿದೆ ಅಂತ ತಿಳ್ಕೊಳ್ಳೋಣ ಕನ್ನಡ. ಸೊ ಅದಕ್ಕೆ ನಾವು ಟೈಪ್ ಮಾಡೋಣ ಇಲ್ಲಿ. ಸೊ ಸದ್ಯ ಕನ್ನಡ ಇದು ಸಕ್ರಿಯವಾಗಿದೆ. ಸೊ ಇದನ್ನು ನಿಷ್ಕ್ರಿಯ ಮಾಡೋಣ. ಅದಕ್ಕೆ F12 ಯೂಸ್ ಮಾಡಿಕೊಂಡು F12 ಕ್ಲಿಕ್ ಮಾಡ್ತೀನಿ. ನೋಡೋಣ, ನೋಡಿ ಬೇರೆ ಥರ ಅಕ್ಷರ ಬರ್ತಾಯಿದೆ. ಸೊ ಅಂದರೆ ಕನ್ನಡ ನುಡಿ ಆಪ್ಷನ್ಸು ನಿಷ್ಕ್ರಿಯ ಆಗಿದೆ. ಸೊ ಇದನ್ನು ವಾಪಸ್ಸು ಸಕ್ರಿಯ ಮಾಡಬೇಕಂದ್ರೆ ಫಂಕ್ಷನ್ F12 ಕ್ಲಿಕ್ ಮಾಡಿದ್ರೆ ವಾಪಸ್ಸು ನೋಡಿ ಕನ್ನಡ ಆಯಿತು. ಸೊ ಈ ರೀತಿಯಾಗಿ ನಾವು ಕೆಲವೊಮ್ಮೆ ಸ್ಕ್ರಾಲ್ ಲಾಕ್ ಬಟನ್ ಇಲ್ಲ ಅಂತಂದೇಳಿ ನಾವು ವರಿ ಮಾಡ್ಕೊಳ್ಳೋ ಅಗತ್ಯತೆ ಇಲ್ಲ. ಸೊ ಇಲ್ಲಿ ನಾವು ಅಕಸ್ಮಾತ್ ನಿಮ್ಮ ಹತ್ರ ಸ್ಕ್ರಾಲ್ ಬಕೆಟ್ ಆಪ್ಷನ್ ಇತ್ತಂದ್ರೆ ಈ ಆಪ್ಷನನ್ನು ಕ್ಲಿಕ್ ಮಾಡಿ, ಅಥವಾ ಇಲ್ಲ ಅಂತಂದರೆ F12 ಕೀಯನ್ನು ಬಳಸ್ಕೊಂಡು ಕೂಡ ನಾವು ಇದು ಮಾಡ್ಬೋದು. ಇನ್ನೊಂದು ಆಪ್ಷನ್ ಅಂತಂದರೆ ಡೈರೆಕ್ಟಾಗಿ ಇಲ್ಲಿ ಇಂಜಿನ್ ನಿಷ್ಕ್ರಿಯ ಮತ್ತು ಸಕ್ರಿಯವನ್ನು ಮಾಡ್ಬೋದು. ಇವಾಗ ಸದ್ಯ ಕನ್ನಡ ನುಡಿ ಸಕ್ರಿಯದಲ್ಲಿದೆ, ಅದನ್ನು ನಿಷ್ಕ್ರಿಯ ಮಾಡಬೇಕಂದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡಿ ಆಯಿತು. ನೋಡಿಬೇಕಾದ್ರೆ ಈಗ ಸ್ಪೇಸ್ ಇಡ್ತೀನಿ, ಬೇರೆ ಆಪ್ಷನ್ಸ್ ಬಂತು. ಸೊ ವಾಪಸ್ ಸಕ್ರಿಯ ಮಾಡ್ಬೇಕಂತ ಹೇಳಿದ್ರೆ ಇಂಜಿನ್ ಸಕ್ರಿಯ ಮಾಡ್ತೀನಿ, ಅನ್ನೋದು ಆಪ್ಷನ್ಸ್ ಸೆಲೆಕ್ಟ್ ಆಯಿತು. ಸೊ ಈ ರೀತಿಯಾಗಿ ನಾವು ಎರಡು ಕಲ್ತ್ಕೊಂಡ್ವಿ. ಇನ್ನೊಂದು ಅಡ್ವಾಂಟೇಜ್ ಯುನಿಕೋಡ್ ಟೈಪ್ ಮಾಡೋದ್ರಲ್ಲಿ ಏನಕ್ಕೆ ಅಂತ ಹೇಳಿಕೊಡ್ತೀನಿ. ಸೊ ಏಕಭಾಷೆ ಸೆಲೆಕ್ಟ್ ಆಗಿದೆ. ನೋಡ್ಬೋದು ಈಗ ಒಂದೊಮ್ಮೆ ನೀವು ಕಡತವನ್ನು ಟೈಪ್ ಮಾಡಿರ್ತೀರ, ಕೆಲವೊಂದು ಫಾಂಟ್ಸನ್ನು ಒಂದೇ ಯೂನಿಫಾರ್ಮ್ ಕೊಡಬೇಕಾದಂದರೆ ಈಗ ಹೀಗೆ ಸೆಲೆಕ್ಟ್ ಮಾಡಿ, ಅಂದರೆ ನಾನು ಈಗ ಎಕ್ಸಾಂಪಲ್ಲು ಏಕಭಾಷೆ ಬಗ್ಗೆ ಹೇಳ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ನೀವು ಫಾಂಟ್ ಚೇಂಜ್ ಮಾಡಿಬಿಟ್ರೆ ಈ ರೀತಿ ಆಗುತ್ತೆ ಇಂಗ್ಲೀಷ್. ನೋಡ್ಬೋದು ಇಲ್ಲಿ, ಸರಿನಾ? ಸೊ ಈ ರೀತಿ ಆಗುತ್ತೆ. ಅದೇ ರೀತಿ ನಾವು ಯುನಿಕೋಡಲ್ಲಿ ಟೈಪ್ ಮಾಡಿದ್ದನ್ನು ಫಾಂಟನ್ನು ಚೇಂಜ್ ಮಾಡಿದರೆ ಬೇರೆ ಫಾಂಟಿಗೆ ಯಾವುದಕ್ಕಿರಲಿ,
ಚೇಂಜ್ ಆಗಲ್ಲ, ಕನ್ನಡನೂ ಚೇಂಜ್ ಆಗಲ್ಲ, ಇಂಗ್ಲೀಷು ಚೇಂಜ್ ಆಗಲ್ಲ. ನೋಡಿ, ನಾ ಇವಾಗ ಏಕಭಾಷೆ ಫಾಂಟನ್ನು ಕ್ಯಾಂಬ್ರೆಗೆ ಸೆಲೆಕ್ಟ್ ಮಾಡಿದ್ರೆ ಇಂಗ್ಲೀಷ್ ಉಳಿತು ಬಟ್ ಕನ್ನಡ ಹೋಯಿತು. ಬಟ್ ಅದೇ ಫಾಂಟನ್ನು ವರ್ಣಜು ಅಂದರೆ ನುಡಿ ಫಾಂಟ್ ಚೇಂಜ್ ಮಾಡಿದ್ರೆ ಕನ್ನಡ ಬರುತ್ತೆ, ಇಂಗ್ಲೀಷ್ ಹೋಗುತ್ತೆ. ಬಟ್ ಯೂನಿಕೋಡಲ್ಲಿ ಹಾಗಾಗಲ್ಲ. ಉದಾಹರಣೆ ನೋಡಿ, ಕನ್ನಡ ಹೋಲ್ ಸೆಲೆಕ್ಟ್ ಮಾಡ್ಕೋತೀನಿ, ಫಾಂಟನ್ನು ತುಂಗಾಗಿಡ್ತೀನಿ, ಕನ್ನಡನೂ ಇದೆ, ಇಂಗ್ಲೀಷು ಇದೆ. ಸೊ ಅದೇ ರೀತಿ ಕ್ಯಾಮ್ರಾಗಿಡ್ತೀನಿ, ಕನ್ನಡನೂ ಇದೆ, ಇಂಗ್ಲೀಷು ಇದೆ. ಸೊ ಇದೊಂಥರ ನಮಗೆ ಈಸಿ ಆಗುತ್ತೆ. ಅಂದರೆ ಈ ಥರ ಫಾಂಟ್ ಸೆಲೆಕ್ಟ್ ಆದಾಗ ಮಿಡ್ಲಿನಾದರೂ ಈ ಥರ ಅಕ್ಷರಗಳು ಬರುವ ಒಂದು ಅವಕಾಶವನ್ನು ನಾವು ಯೂನಿಕೋಡಲ್ಲಿ ತಡೆಗಟ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಆಪ್ಷನ್ಸು ಏನಂತ ಹೇಳಿದ್ರೆ, ಈ ನುಡಿ ಫಾಂಟ್ಸ್ಗಳು ಎಲ್ಲ ಸಿಸ್ಟಮಲ್ಲೂ ಇನ್ಸ್ಟಾಲ್ ಆಗಿರಲ್ಲ. ಉದಾಹರಣೆಗೆ ಮೊಬೈಲಲ್ಲಿ ನುಡಿ ಫಾಂಟ್ಸ್ಗಳು ಇನ್ಸ್ಟಾಲ್ ಆಗಲ್ಲ. ಸೊ ಅಂಥ ಸಂದರ್ಭದಲ್ಲಿ ಮೊಬೈಲೆಲ್ಲ ಓಪನ್ ಮಾಡಿದಾಗ ಸೊ ಈ ರೀತಿಯಾಗಿ ನಮಗೆ ಕಾಣುತ್ತೆ. ಬಟ್ ಯೂನಿಕೋಡಲ್ಲಿ ಟೈಪ್ ಮಾಡಿದಂಥ ಫಾಂಟ್ಸ್ಗಳು ಮೊಬೈಲಲ್ಲೂ ಕೂಡ ಇದೇ ರೀತಿಯಾಗಿ ನಮಗೆ ಕಾಣುತ್ತೆ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ನಾವು ಮೊಬೈಲಲ್ಲೂ ಕೂಡ ಕೀಬೋರ್ಡನ್ನು ಯೂಸ್ ಮಾಡಿಕೊಂಡು ಏನು ನಾವು ಕನ್ನಡವನ್ನು ಟೈಪ್ ಮಾಡ್ತೀವಿ ಅದೆಲ್ಲ ಟೈಪ್ ಆಗೋದು ಯೂನಿಕೋಡಲ್ಲೇ ಹೊರತು ನುಡಿ ಫಾಂಟ್ಸಲ್ಲ. ಆದ್ದರಿಂದ ನಾವು ಕನ್ನಡವನ್ನು ಟೈಪ್ ಮಾಡಬೇಕಂತ ಹೇಳಿದ್ರೆ ಯೂನಿಕೋಡನ್ನೇ ಬಳಸೋದು ಹೆಚ್ಚು ಉತ್ತಮ. ಇದರಿಂದ ನಾವು ಮೊಬೈಲಲ್ಲೂ ಕೂಡ ಕನ್ನಡವನ್ನು ಅಂದರೆ ವರ್ಡ್ ಡಾಕ್ಯುಮೆಂಟನ್ನು ಓದ್ಬೋದು, ಮಾಡಿಫೈ ಮಾಡ್ಬೋದು. ಬಟ್ ಏಕಭಾಷೆ ಅಂದರೆ ನುಡಿ ಫಾಂಟ್ಸಲ್ಲಿ ಯೂಸ್ ಮಾಡಿದಂಥ ಡಾಕ್ಯುಮೆಂಟನ್ನು ಮೊಬೈಲಲ್ಲಿ ಅಥವಾ ನುಡಿ ಫಾಂಟ್ಸ್ ಇನ್ಸ್ಟಾಲ್ ಆಗಿರದೇ ಇರುವ ಸಿಸ್ಟಮಲ್ಲಿ ನಾವು ಬಳಸಲಿಕ್ಕಾಗಲ್ಲ. ಅದೇ ರೀತಿ ಇನ್ನೊಂದು ಆಪ್ಷನ್ಸ್, ಇನ್ನೊಂದು ಅಡ್ವಾಂಟೇಜ್ ಏನಂತ ಹೇಳಿದ್ರೆ ನೋಡ್ಬೋದು, ಆಗಲೇ ಹೇಳಿದಂತೆ ಕನ್ನಡ ಮತ್ತು ಇಂಗ್ಲೀಷನ್ನು ಅಕ್ಷರಗಳ ನಡುವೆ ಸ್ವಿಚ್ ಆಗೋದು. ಅಂದರೆ ಕನ್ನಡ ಟೈಪ್ ಮಾಡಬೇಕಾದ್ರೆ ಇಂಗ್ಲೀಷ್ ಟೈಪ್ ಮಾಡಬೇಕಂದ್ರೆ ಜಸ್ಟ್ ಸ್ಕ್ರಾಲ್ ಯೂನಿಕೋಡಲ್ಲಾದರೆ ಜಸ್ಟ್ ಸ್ಕ್ರಾಲ್ ಹಾಕೊಂಡು ಆಫ್ ಮಾಡಿ ಇದು ಮಾಡ್ಬೋದು. ಬಟ್ ನುಡಿಕೋಡಲ್ಲಾದರೆ ಫಾಂಟ್ಸನ್ನು ಚೇಂಜ್ ಮಾಡಿ ನಾವು ಸ್ಕ್ರಾಲ್ ಹಾಕೊಂಡು ಆಫ್ ಮಾಡಿ ಫಾಂಟನ್ನು ಚೇಂಜ್ ಮಾಡಿ ಮತ್ತೆ ಟೈಪ್ ಮಾಡಬೇಕಾದ್ರೆ ಸೊ ಇದೊಂಥರ TDS ಜಾಬ್ ಆಗಿದೆ. ಸೊ ಇನ್ನೊಂದು ಏನಂತ ಹೇಳಿದ್ರೆ, ಯೂನಿಕೋಡಲ್ಲಿ ಏನಕ್ಕೆ ಉತ್ತಮ ಅಂತ ಹೇಳಿದ್ರೆ, ನೀವು ಎಕ್ಸಾಂಪಲ್ಸು ಏಕಭಾಷೆ ಸೆಲೆಕ್ಟ್ ಹಾಕ್ಕೊಂಡಿದೆ, ಇಂಜಿನ್ ಸಕ್ರಿಯ ಮಾಡ್ತೀನಿ, ಸಕ್ರಿಯ ಆಗಿದೆ ನೋಡೋಣ. ಸೊ ಸಕ್ರಿಯ ಆಗಿದೆ. ಸೊ ಇವಾಗ ನಮಗೆ ಇನ್ ಬಿಟ್ವೀನ್ ಏನಾದರೂ ಸರ್ಚ್ ಮಾಡ್ಬೇಕಂತ ಹೇಳಿದ್ರೆ ನೋಡ್ಬೋದು, ಇಲ್ಲಿ ಡಬಲ್ ಅಂತ ಹೊಡೆದ್ರೆ ಟೈಪ್ ಆಗಲ್ಲ ಇಲ್ಲಿ, ಕರೆಕ್ಟಾ? ಸೊ ಅದಕ್ಕೆ ನಾವು ಇದನ್ನು ಅಂದರೆ ಸ್ಕ್ರಾಲ್ ನುಡಿಯನ್ನು ಡಿಸೇಬಲ್ ಮಾಡಿಕೊಂಡೆ ಟೈಪ್ ಮಾಡಬೇಕಾಗತ್ತೆ. ಸೊ ನೋಡಿ, ನುಡಿಯನ್ನು ನಿಷ್ಕ್ರಿಯ ಮಾಡಿದ್ಮೇಲೆ ಆಗುತ್ತೆ. ಸೊ ಬಟ್ ಈ ಆಪ್ಷನ್ಸು ಯೂನಿಕೋಡಲ್ಲಿ ಸೆಲೆಕ್ಟ್ ಮಾಡಿದಾಗ ನೋಡೋಣ, ಯೂನಿಕೋಡ್ ಸೆಲೆಕ್ಟ್ ಮಾಡ್ಕೋತೀನಿ. ಸೊ ಯೂನಿಕೋಡ್ ಆಪ್ಷನ್ಸ್ ಸಕ್ರಿಯ ಇದೆ. ಸೊ ನಾವಿಲ್ಲಿ ಕನ್ನಡ ಅಂತ ಟೈಪ್ ಮಾಡಿದ್ರೆ ಆಗ್ತಾಯಿದೆ. ಅದೇ ರೀತಿ ನಾವು ವರ್ಡ್ಗೆ ಹೋದಾಗಲೂ ಕೂಡ ಇಲ್ಲಿ ನೋಡಿ www. ಅಂದರೆ ಈ ಥರ ಎಲ್ಲ ಈಸಿಯಾಗಿ ಟೈಪ್ ಆಗುತ್ತೆ. ಸೊ ಅದ್ರಾಗ ನಾವು ಇದ್ರ ಸಕ್ರಿಯ ಮತ್ತು ನಿಷ್ಕ್ರಿಯಗೊಳಿಸೋ ಅಗತ್ಯತೆ ಸೊ ಇಲ್ಲ. ಇನ್ನೊಂದು ಯೂನಿಕೋಡನ್ನು ಬಳಸೋದು ಒಂದು ನಮಗೆ ಈಸಿ ಅಂತ ಒಂದು ಮೆಥಡು. ಸೊ ನಿಮಗೆ ಇನ್ನೂ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಹಾಕಿ. ಸೊ ಇದೇ ರೀತಿ ನಾನು ನುಡಿ 6 ತಂತ್ರಾಂಶವನ್ನು ಉಪಯೋಗಿಸ್ಕೊಂಡು ಹೇಗೆ ಕನ್ನಡನ ಟೈಪ್ ಮಾಡೋದ್ರ ಬಗ್ಗೆಯೂ ನಾನು ಮುಂದಿನ ವಿಡಿಯೋದಲ್ಲಿ ಮಾಡ್ತೀನಿ. ಅದೇ ರೀತಿ ನಾನು ನುಡಿ 6 ಮತ್ತು ನುಡಿ 5 ಅಥವಾ 4 ನಡುವೆ ಇರುವ ಡಿಫ್ರೆನ್ಸ್ಗಳೇನು ಸೊ ಅನ್ನೋದ್ರ ಬಗ್ಗೆಯೂ ಕೂಡ ನಾನು ಇನ್ನು ಮುಂದೆ ವಿಡಿಯೋ ಮಾಡ್ತೀನಿ. ಅದೇ ರೀತಿ ಈ ಕನ್ನಡವನ್ನು ಟೈಪ್ ಮಾಡೋದ್ರ ಬಗ್ಗೆನೂ ಸೊ ಈ ವಿಡಿಯೋ ಮಾಡ್ತೀನಿ. ಸೊ ಅಕಸ್ಮಾತ್ ನಿಮಗೆ ಅಕ್ಷರಗಳು ಅಂದರೆ ಕೀಬೋರ್ಡ್ಸ್ ಹೇಗೆ ಯಾವ್ಯಾವ ಅಕ್ಷರಗಳನ್ನು ಹೇಗೆ ಟೈಪ್ ಮಾಡಬೇಕಂತಂದು ಹೇಳಿದ್ರೆ ಗೊತ್ತಾಗಬೇಕಂತಂದರೆ ನೀವು ಆಲ್ರೆಡಿ ನೋಡಿದ್ದೀರಾ, ಇಲ್ಲಿ ಕೀಲಿಮಣಿ ವಿನ್ಯಾಸ ಇದೆ.
ಸೊ ಇದನ್ನು ನೋಡ್ಕೊಂಡು ನಾವು ಟೈಪ್ ಮಾಡ್ಬೋದು. ಒತ್ತಕ್ಷರಗಳನ್ನಾಗಲಿ ಹಾಗೆ ಕಷ್ಟವಿರುವ ಅಕ್ಷರಗಳ ವರ್ಡ್ಗಳನ್ನು ಹೇಗೆ ಟೈಪ್ ಮಾಡೋದು ಅಂತ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ಮಾಡ್ತೀನಿ. ಸೊ ಇಲ್ಲಿಗೆ ನಾನು ವಿಡಿಯೋನ ಸ್ಟಾಪ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿಸಿ, ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆನೂ ಕೂಡ ನಾನು ವಿಡಿಯೋವನ್ನು ಮಾಡ್ತೀನಿ. ನಮಸ್ಕಾರ.